ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆಯಾ ಆ ಮುಖ? ನಿಮ್ಮ ಮುಖ ಕಾಣೋ ಬದಲು ಅದು ಕಾಣಿಸ್ತಾ ಇದೆಯಾ? ಓಕೆ ಓಕೆ. ಈ ಮುಂಚೆ ನೀವು ಆಕೆಯನ್ನ ನೋಡಿದೀರಾ ಅಂತ ನೋಡಿ ಹೇಳಿ. ನನ್ನಲ್ಲಿ ನೀನ್ ಬಂದು ಸೇರಿ ಎಷ್ಟು ದಿನ ಆಯ್ತು? ಯಾಕೆ ಈ ರೀತಿ ಸಮಸ್ಯೆ ಮಾಡ್ತಾ ಇದೀಯಾ? ಯಾಕೆ ಈ ರೀತಿ ಸಮಸ್ಯೆ ಮಾಡ್ತಿದ್ಯಾ? ನನ್ನಿಂದ ನಿನ್ಗೆ ಏನಾದ್ರೂ ಅನ್ಯಾಯ ಆಗಿದ್ಯಾ ಅಥವಾ ನನ್ನ ಗಂಡನಿಂದ ಏನಾದ್ರೂ ಅನ್ಯಾಯ ಆಗಿದ್ಯಾ ಅಂತ ಕೇಳಿ ತಿಳ್ಕೊಳ್ಳಿ. ಎಷ್ಟು ವಯಸ್ಸೆಷ್ಟು ಕೇಳಿ. ವಯಸ್ಸೆಷ್ಟು? ಏನ್ ನಿನ್ ಹೆಸರು ಅಂತ ಕೇಳಿ ಮಾತಾಡ್ತಾರೆ ನೋಡಿ. ಮನೇಲಿ ಮನೆ ಒಳಗೆ ಅವ್ರನ್ನ ಬಿಟ್ಟು ಬೇರೆ ಇನ್ಯಾರಾದ್ರೂ ಇದಾರ ಅಂತ ನೋಡಿ. ಬೇರೆ ಇನ್ಯಾರಾದ್ರೂ ಅವ್ರ ಜೊತೆಲಿ ಇನ್ಯಾರಾದ್ರೂ ಬಂದಿದಾರ ಅಥವಾ ಏನಾದ್ರೂ ವಾಮಾಚಾರದ ಎನರ್ಜಿ ಏನಾದ್ರು ಕಾಣುತ್ತಾ ನೋಡಿ. ಮನೆ ಒಳಗೆ ಇನ್ಯಾರಾದ್ರೂ ಇದಾರಾ? ಈಗ ಇನ್ಯಾರಾದ್ರೂ ಇದಾರಾ ಮನೆ ಒಳಗೆ? ಅವ್ರೊಬ್ರೇನ ಇರೋದು? ಎಷ್ಟು ವಯಸ್ಸು ಅವರಿಗೆ? ಒಂದು 35-40. ಓಕೆ. ನೋಡೋಕೆ ಕಲರ್ ಹೇಗಿದಾರೆ ನೋಡಿ. ಹೇಳಿ ಹೇಗಿದ್ದಾರೆ ನೋಡೋಕೆ ಅಂತ. ಅವ್ರ ಮುಖ ಕ್ಲೀನ್ ಆಗಿ ಒಂಥರ ಇದೆ ಅವ್ರದ್ದು. ಹೇಗಿದೆ? ಬರೀ ತುಂಬಾ ತಲೆ ಕೂದಲು. ಮುಖ ಸ್ಪಷ್ಟವಾಗಿ ಕಾಣ್ತಾ ಇಲ್ವಾ? ಓಕೆ. ಎಷ್ಟು ದಿನ ಆಗಿದೆ ನೋಡಿ ಅವ್ರು ಬಂದು ನಿಮ್ಮೊಳಗ್ ಬಂದು ಸೇರಿ? ಅಷ್ಟೇ ಇದೆ. ನಿಮ್ಮ ಬಾಡಿಯಲ್ಲಿ ಯಾವ ಜಾಗದಲ್ಲಿದ್ರು ನೋಡಿ, ಎಲ್ಲಿ ಲೊಕೇಟ್ ಆಗಿದ್ರು ಅವರು? ನಿಮ್ಮ ಬಾಡಿಯಲ್ಲಿ ಎಲ್ಲಿ ಗಮನಕ್ಕೆ ಬರ್ತಿದ್ರು ಅವರು? ಮಗುನ ನಿನ್ ಗಂಡನ ಸಾಯಿಸ್ಬೇಕು ಅಂತನಾ? ನಿನಗಿಷ್ಟನಾ? ಸತ್ತೋಗ್ಲ ಅವ್ರಿಬ್ರು ಬೇಡ್ವಾ? ಬೇಕು, ನಂಗೆ ತುಂಬಾ ಇಷ್ಟ. ಮತ್ತೆ ಹಾಗಿದ್ಮೇಲೆ ಕಳ್ಸ್ಕೊಡು ಆ ಎನರ್ಜಿನ. ನೀನು ಕೊನೆಯದಾಗಿ ಇಷ್ಟು ದಿನ ನನ್ನಿಂದ ನಿನಗೇನಾದ್ರೂ ಬೇಸರ ಆಗಿದ್ರೆ, ನನ್ನ ಗಂಡನಿಂದ ಬೇಸರ ಆಗಿದ್ರೆ, ನನ್ನ ಮಗುವಿಂದ, ನನ್ನ ತಂದೆ ತಾಯಿಯಿಂದ, ಯಾರಿಂದನಾದ್ರೂ ನಿನಗೇನಾದ್ರೂ ನೋವಾಗಿದ್ರೆ ಕ್ಷಮೆ ಇರ್ಲಿ. ನಾವು ನಿನ್ನ ಮೇಲೆ ದ್ವೇಷ ಇಟ್ಕೊಳ್ಳಲ್ಲ. ಇಷ್ಟು ದಿನ ನಡೆದಿರೋದಕ್ಕೆ ನಾವು ನಿನ್ನನ್ನ ಕ್ಷಮಿಸ್ತಾ ಇದ್ದೀವಿ. ನಮ್ಮ ಜೀವನದಿಂದ ದೂರ ಹೋಗು ಅಂತ ಹೇಳಿ ವಿದಾಯ ಹೇಳ್ಬೇಕು ನೀನು. ಇನ್ಯಾಳು? ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ನಿನ್ನ ದೇಹದಲ್ಲಿ? ಎಲ್ಲಿದ್ದಾಳೆ?